Hello students, this video is brought to you by Southern Pathshala. Next problem, a 400 picofarad capacitor charged by a 100 volt DC supply is disconnected from the supply and connected in parallel to another uncharged 400 picofarad capacitor. Calculate the loss of energy. Okay, ಇಲ್ಲೇನು ಹೇಳಿದ್ದಾರೆ ಅಂತ ಹೇಳಿದ್ರೆ they have given the capacitance value C1 is equal to 400 picofarad. Okay, pico value is that is 400 into 10 to the power of minus 12 farad. ನೋಡಿ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಕೆಪಾಸಿಟರ್ ಇದೆ, C1 ಅನ್ನೋ ಕೆಪಾಸಿಟರ್ ಇದೆ. ಇದನ್ನ ಏನು ಮಾಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ. ಎಷ್ಟು ವೋಲ್ಟೇಜ್ಗೆ ಅಪ್ಲೈ ಮಾಡಿ, ದಟ್ ಇಸ್ V is equal to 100 ವೋಲ್ಟ್ಗೆ ಅಪ್ಲೈ ಮಾಡಿದನ ಚಾರ್ಜ್ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ರೆ, ಇಟ್ ಈಸ್ ಡಿಸ್ಕನೆಕ್ಟೆಡ್ ಫ್ರಮ್ ದಿ ಸೋರ್ಸ್, ಇದರಿಂದ ತೆಗೆದು ನೆಕ್ಸ್ಟ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ಅನದರ್ 400 ಪಿಕೋಫ್ಯಾರಡ್ ಅಥವಾ ಹೀಗೆ ಪ್ಯಾರಲಲ್ ಆಗಿ ಅದನ್ನ ಕನೆಕ್ಟ್ ಮಾಡಿ ಮತ್ತೆ ಡಿ ಸಿ ಸಪ್ಲೈಗೆ ಹೀಗೆ ಕನೆಕ್ಟ್ ಮಾಡ್ತಾರೆ. ವಿ ಇಸ್ ಈಕ್ವಲ್ ಟು 100 ಅಂಡ್ ಇಯರ್ ಇಟ್ ವಿಲ್ ಬಿ C1 ಆಗುತ್ತೆ, C2 ಆಗುತ್ತೆ. ಹೀಗಿದ್ದಾಗ ಇಲ್ಲಿ ನನಗೆ ಚಾರ್ಜ್ ಎನರ್ಜಿ ಸ್ಟೋರ್ ಆಗಿರೋದು ಇಟ್ ವಿಲ್ ಬಿ U1 ಆಗುತ್ತೆ. ಹಿಯರ್ ದಿ ಎನರ್ಜಿ ಸ್ಟೋರ್ಡ್ ಇಟ್ ವಿಲ್ ಬಿ U2. ಓಕೆ, ಲಾಸ್ ಇನ್ ಎನರ್ಜಿ ಅಂತ ಹೇಳಿದ್ರೆ ದಟ್ ಇಸ್ ಡೆಲ್ಟಾ U ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ U2 ಮೈನಸ್ U1 ಆರ್ U1 ಮೈನಸ್ U2 ಆಗಿರುತ್ತೆ. ಇದನ್ನ ನಾವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏನು ವೋಲ್ಟೇಜ್ ಕೊಟ್ಟಿದ್ದಾರೆ, V ಇಸ್ ಈಕ್ವಲ್ ಟು ಇಟ್ ಈಸ್ 100 ವೋಲ್ಟ್. ಅಂಡ್ ಸೆಕೆಂಡ್ ಕೇಸಲ್ಲಿ ಏನ್ ಮಾಡಿದ್ದಾರೆ, ದಟ್ ಇಸ್ C2 ಇಸ್ ಅಗೇನ್ ಇಟ್ ವಿಲ್ ಬಿ 400 ಪಿಕೋ ಫ್ಯಾರಡ್ ಅಂತ. ಓಕೆ, ಇದಕ್ಕೆ ಏನ್ ಮಾಡ್ಬೇಕು, ಎನರ್ಜಿ ಸ್ಟೋರ್ಡ್. ಓಕೆ, ಇನಿಷಿಯಲ್ ಎನರ್ಜಿ ಸ್ಟೋರ್ಡ್ ಅಂತ ಹೇಳಿದ್ರೆ ಇದು ಫಸ್ಟ್ ಡಯಾಗ್ರಾಮಿಗೆ ರಿಲೇಟ್ ಆಗುತ್ತೆ. ಅವಾಗ ಏನ್ ಬರೀಬೇಕು, ಇಟ್ ವಿಲ್ ಬಿ U1 ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಹಾಫ್ CV² ಅಂತ ಬರುತ್ತೆ. ಹಾಫ್ CV². ಅಂದ್ರೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಹಾಫ್ ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ, ಇಟ್ ಇಸ್ 400 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 12. ವಿ ಎಸ್ ಎಷ್ಟಿದೆ, ಇಟ್ ಈಸ್ 100 ಸ್ಕ್ವೇರ್ ಅಂತ ನನಗೆ ಸಿಗುತ್ತೆ. ಇದನ್ನ ನಾವು ನೋಡಿದಾಗ 2 1s 200 ಆಗುತ್ತೆ. ಅಂದ್ರೆ 200 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 12 ಇಂಟು ಇದು 100 ಅಂತ ಹೇಳಿದ್ರೆ 10 ಟು ದಿ ಪವರ್ ಆಫ್ 2. ಓಕೆ, 100 ಮೀನ್ಸ್ 10 ಟು ದಿ ಪವರ್ ಆಫ್ 2. ಅದರ್ದು ಸ್ಕ್ವೇರ್ ಮಾಡಿದ್ರೆ ಇಟ್ ವಿಲ್ ಬಿ 10 ಟು ದಿ ಪವರ್ ಆಫ್ 4 ಅಂತ ನನಗೆ ಸಿಗುತ್ತೆ. therefore ಆನ್ಸರ್ ವಿಲ್ ಬಿ U1 is equal to 200 into 10 to the power of 12 minus 4 ಮಾಡಿದ್ರೆ ಸೊ ಇಟ್ ವಿಲ್ ಬಿ ಮೈನಸ್ 8 ಸಿಗುತ್ತೆ. ಇದನ್ನ ಇನ್ನು ನೀವು ಇದು ಬರಿಬೇಕಂದ್ರೆ 2 into 10 to the power of ಮೈನಸ್ 6 ಜೌಲ್ಸ್ ಅಂತ ಬರಿಬಹುದು. ಓಕೆ, ದಿಸ್ ವಿಲ್ ಬಿ ವ್ಯಾಲ್ಯೂ ಆಫ್ U1 ಆಗುತ್ತೆ. ಈಗ ನಾವು ಕೆಪಾಸಿಟರ್ನ ಒಂದು ಚಾರ್ಜ್ ಇದೆ, ಇನ್ನೊಂದು ಅನ್ಚಾರ್ಜ್ ಇದೆ. ಓಕೆ, ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅನದರ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಅಂತ ಹೇಳಿದ್ದಾರೆ. ಸೊ ಪ್ರಾಪರ್ಟೀಸ್ ಆಫ್ ದಿ ಕೆಪಾಸಿಟರ್ ಅಲ್ಲಿ ನೋಡಿದಾಗ ನಾವು 400 ಪಿಕೋಫ್ಯಾರಡ್ ಇದೆ, 400 ಪಿಕೋಫ್ಯಾರಡ್ ಇದೆ. ಅಂದ್ರೆ ಕೆಪಾಸಿಟಿ ಸೇಮ್ ಇದ್ರೆ ಚಾರ್ಜಸ್ ಏನಾಗುತ್ತೆ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಚಾರ್ಜ್ ಈಕ್ವಲಿ ಡಿಸ್ಟ್ರಿಬ್ಯೂಟ್. ಅದಕ್ಕೆ ಫಸ್ಟ್ ಏನ್ ಮಾಡೋಣ, ಚಾರ್ಜ್ ಸ್ಟೋರ್ಡ್ ಮಾಡೋಣ. ಚಾರ್ಜ್ ಸ್ಟೋರ್ಡ್ ಇನ್ C1. ಓಕೆ, ಇನ್ C1 ಅಂದ್ರೆ ಬರಬೇಕು ನನಗೆ C ಇಸ್ ಈಕ್ವಲ್ ಟು Q ಡಿವೈಡ್ ಬೈ V ಇದೆ ಅಂದ್ರೆ Q is equal to C into V. That is Q is equal to C1 into V ಆಗುತ್ತೆ. Okay, that C1 value ಎಷ್ಟಿದೆ, that is 400 into 10 to the power of minus 12 into V ಎಷ್ಟಿದೆ, it is nothing but 100. ಇದು ನಾವು ಕ್ಯಾನ್ಸಲ್ ಮಾಡಿದ್ರೆ Q is equal to again it will be 400 into 10 to the power of minus 10 ಆಗುತ್ತೆ. ಓಕೆ, 10 to the power ಕ್ಯಾನ್ಸಲ್ ಆಗಿ ಮತ್ತೆ ಇದಕ್ಕೆ ನೀವು ಪವರ್ಸ್ ಅನ್ನು ತೆಗೆದ್ರೆ 4 into 10 to the power of ಮೈನಸ್ 8 ಕೂಲಂಬ್ ಆಗುತ್ತೆ. ಓಕೆ, ದಿಸ್ ವಿಲ್ ಬಿ ಚಾರ್ಜ್ ಸ್ಟೋರ್ಡ್. ಇಲ್ಲೇನ್ ಮಾಡಬೇಕು, ವೆನ್ ದಿ ಕೆಪಾಸಿಟೆನ್ಸ್ ವ್ಯಾಲ್ಯೂ ಸೇಮ್ ಇದ್ರೆ, ಓಕೆ 400 ಇದೆ ಅಂತ ಹೇಳಿದ್ರೆ ಸೆಕೆಂಡ್. ಓಕೆ, ವೆನ್ C1 ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು C2 ಆಫ್ ಸೇಮ್ ಕೆಪಾಸಿಟಿ. ಓಕೆ, ಕೆಪಾಸಿಟಿ ಸೇಮ್ ಇದ್ರೆ ಮಾತ್ರ, same capacity, then charge is equally distributed. Charge is equally distributed as Q by 2. Okay, charge ಏನಾಗುತ್ತೆ ನನಗೆ Q by 2 ಆಗಿ ನನಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಚಾರ್ಜ್ Q by 2 ಆಯಿತು ಅಂದ್ರೆ ನನಗೆ ನಾನು ಕೆಪಾಸಿಟಿ ಫೈಂಡ್ ಔಟ್ ಮಾಡ್ಬೋದಾ. ಇದರ ಕೆಪಾಸಿಟಿ ಏನು ಬರುತ್ತೆ,
ಓಕೆ, ಕೆಪಾಸಿಟಿ ನನಗಿದೆ. ಸೊ ನಾವು ಇನ್ ಟರ್ಮ್ಸ್ ಆಫ್ ನಾನು ಎನರ್ಜಿನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ದೇರ್ ಫೋರ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕಾಂಬಿನೇಷನ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕಾಂಬಿನೇಷನ್ ನನಗೆ ಏನಾಗುತ್ತೆ, ದಟ್ ಇಸ್ ವಿತ್ ನಥಿಂಗ್ ಬಟ್ ಫೈನಲ್ ಎನರ್ಜಿ ದಟ್ ವಿಲ್ ಬಿ U2 ಇಸ್ ಈಕ್ವಲ್ ಟು ಹಾಫ್ CV² ಅಂತ ನನಗೆ ಆಗುತ್ತೆ. ಬಟ್ ಇದನ್ನ ಏನ್ ಮಾಡ್ಬೋದು, ಸಿ ಅನ್ನ, ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಕ್ಯೂ ಅಲ್ಲಿ ನಾನು ಬರೆದ್ರೆ ನನಗೇನ್ ಬರುತ್ತೆ, ನನಗೆ ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ವಿ ಇದೆ ಅಂದ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೇನ್ ಬರುತ್ತೆ, ಇಟ್ ವಿಲ್ ಬಿ ಹಾಫ್ ಇಂಟು ಇಟ್ ವಿಲ್ ಬಿ ಕ್ಯೂ ಡಿವೈಡೆಡ್ ಬೈ ವಿ ಅಂದ್ರೆ ಕ್ಯೂ ವಿ ಅಂತ ನನಗೆ ಫಾರ್ಮುಲಾ ಸಿಗುತ್ತೆ. ಬಟ್ ಇಲ್ಲಿ ಕ್ಯೂ ಏನಾಗ್ಬೇಕು, ಇಟ್ ಮಸ್ಟ್ ಬಿ Q/2 ಆಗ್ಬೇಕು. therefore U2 is equal to half into it will be Q divided by 2 into V ಆಗುತ್ತೆ. that is half into Q ವ್ಯಾಲ್ಯೂ ಎಷ್ಟಿದೆ ನನಗೆ, it is 4 into 10 to the power of minus 8 ಇದೆ, into V ಎಷ್ಟಿದೆ, it is nothing but 100 ಇದೆ, divided by it will be 2 ಆಗುತ್ತೆ. ಅಂದ್ರೆ ಏನಾಯ್ತು ಅಲ್ಲಿ 2 1s 2 2s ಅಗೇನ್ ಈ 2 ಕ್ಯಾನ್ಸಲ್ ಆಗುತ್ತೆ, ನನಗೆ ಸಿಗುತ್ತೆ U2 is equal to, ಓಕೆ ಇದು 2 1s 2 2s ಈ 2 ಕ್ಯಾನ್ಸಲ್ ಆಗುತ್ತೆ, ನನಗೇನು ಬಂತು 10 to the power of minus 8 into 100 that is equal to 10 to the power of minus 6 ನನಗೆ ಜೌಲ್ಸ್ ನನಗೆ ಸಿಗುತ್ತೆ, -6 ಜೌಲ್ ಸಿಗುತ್ತೆ. ಇದು ನನಗೆ ಏನಾಯ್ತು ಅಂದ್ರೆ ಫೈನಲ್ ಸಿಕ್ತು, ದಟ್ ಈಸ್ U2 is equal to 10 to the power of -6 ಜೌಲ್. ಅಂದ್ರೆ ನನಗೆ ಲಾಸ್ ಇನ್ ಎನರ್ಜಿ ಏನಾಗಬೇಕು, therefore loss in energy that is ಹೇಳಿದ್ನ ನಾನು ಡೆಲ್ಟಾ U is equal to U1 minus U2. U1 ಎಷ್ಟಿದೆ, that is 2 into 10 to the power of -6 minus 10 to the power of -6 ಅಂದ್ರೆ ಏನು, 2 minus 1 it is 1 ಅಂದ್ರೆ ಏನಾಗುತ್ತೆ 10 to the power of -6 ಜೌಲ್ಸ್. ಡೆಲ್ಟಾ U is equal to 10 to the power of -6 ಜೌಲ್ಸ್ ಹಂಗೆ ಬರುತ್ತೆ. ಓಕೆ, you can solve next problem as homework and you can put the answer in the comment box. Thank you. Please subscribe Southern Pathshala for more such videos.